ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಮ್ಮ ಒಂದು ಚಾನಲ್ ವೀಡಿಯೋಗೆ ವೆಲ್ಕಮ್ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡ್ತಾ ಇದ್ರೆ ಹೀಗೆ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊತೀನಿ ಫ್ರೆಂಡ್ಸ್. ಗಾರ್ಡನ್ ಆಂಟಿ ಮನೇಲಿ ಒಂದು ಪೂಜೆ ಇತ್ತು ಫ್ರೆಂಡ್ಸ್. ಮೊನ್ನೆ ಹುಣ್ಣಿಮೆ ಆಯ್ತಲ್ಲ, ಹುಣ್ಣಿಮೆಯಲ್ಲಿ ಪೂಜೆ ಮಾಡಿದರು. ಸತ್ಯನಾರಾಯಣ ಸ್ವಾಮಿ ಪೂಜೆ ಮತ್ತು ಹೋಮ ಇಟ್ಕೊಂಡಿದ್ರು ಫ್ರೆಂಡ್ಸ್. ಹೋಗಿದ್ವಿ, ನಾನು ಗೀತಕ್ಕ ಮತ್ತು ನಮ್ಮ ಮನೆ ಪಕ್ಕದವರೆಲ್ಲರೂ ಹೋಗಿದ್ವಿ. ಆ ಒಂದು ಪೂಜೆ ಒಂದು ವಿಡಿಯೋ, ಹೋಮದ ವಿಡಿಯೋ ಇಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ ನೋಡೋಣ. कामच्चमे कामच्चमे सोमदच्चमे रुद्रच्चमे तेजच्चमे मध्यच्चमे भगच्चमे द्रविणञ्चमे यन्तुञ्चमे तोच्चमे प्रभोच्चमे नीलञ्चमे कृष्णमञ्चमे वृन्दमे कुञ्चमे नामयच्चमे दीवारुच्चमे दीर्घायुच्चमे रविच्चमे वरिञ्चमे कृष्णमे अधेरञ्चमे दुर्गाचमे दुर्निचमे रोद्धाराञ्जो देवतो वेदाराधशिवा तेजाहुरते गुरुद्धारेण वेदारारार्पुन्दोके पिञ्जमानोपदित्यराज्ये रोदिरे रोवाच्यन्ते रोवरोद्धार तेजदैवास्वैते रोवृन्धे रोगानामैवरोद्धार कामानेवावृन्धे स्वाहा सप्तरे अग्ने नमस्तत्रिपालपुत्रेन्द्रावप्रियाणे सहोत्राः इन्द्रसरोणीरावृत्पगुतेन स्वाहा अग्रे सप्तवदयिन्द्रवनः जवारे सङ्कल्पितस्मिन् मुहूर्तस्य मुहूर्तोऽस्तित्वरुन्धो समुहूर्तोऽस्तु पुण्यपात्रं निरवेद तारकं प्रणरामः अदितेन पुस्ताः स्वदेन पुस्तादेवं प्रादावेः प्रीताचां दक्षिणस्यां दक्षिणादास्तिकरमान्तरन्तः अभवत्सर्वेच्च संवत्सरो रिक्तमरिक्तमस्तु अविघ्नस्तु आयुष्यमस्तु आरोग्यमस्तु तत्त्वरोग स्वस्ते श्रद्धां मेधां यशः प्रज्ञां विद्यां बुद्धिं शिरं बलम् आयुष्यं तेजः आरोग्यं देहि मे अव्यवाहन शिरं देहि मे अव्यवाहन ओम नमः इति नमस्कार ಮಾಡ್ಕೊ आज सुनला दीजिए के बाद
क्षत्रवतुर्दवृत्तिजं दृष्टभोग्यः सुवितमुग्रवीरं इन्द्रस्तो मेरमञ्जलेन सकलेन रक्षा ಹೋಮದ್ದು ಅದು ಆಧಾರ ಇರುತ್ತಲ್ಲ ಫ್ರೆಂಡ್ಸ್, ಅದನ್ನೆಲ್ಲ ಹಚ್ಕೊಳಕ್ಕೆ ಕೊಟ್ಟರು. ಆಮೇಲೆ ಕಂಕಣ ಅಂತೇಳಿ ಕೊಟ್ಟರು ಫ್ರೆಂಡ್ಸ್. ಅದನ್ನೆಲ್ಲ ಕಟ್ಕೊಂಡ್ವಿ ಎಲ್ಲ ಹೆಣ್ಮಕ್ಳು. ಇಲ್ಲ ಅಂಕಲ್ ಆಂಟಿ ಕಟ್ತಾ ಇದ್ದಾರೆ ನೋಡಿ ಆ ಥರದ್ದು. ಆಮೇಲೆ ಪ್ರಸಾದ ಅದೆಲ್ಲ ಕೊಟ್ಟರು ಫ್ರೆಂಡ್ಸ್. ಆರತಿ ಮಾಡೋಣ ಅಂತೇಳಿ ಹೇಳ್ತಾಯಿದ್ರು, ಹಾಗಾಗಿ ಆರತಿಗೆಲ್ಲ ರೆಡಿ ಮಾಡ್ತಾಯಿದ್ರು. ಅಷ್ಟರಲ್ಲಿ ಪಂಚಾಮೃತ, ಆಮೇಲೆ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಅದೆಲ್ಲ ಕೊಡ್ತಾಯಿದ್ರು. ಅದೆಲ್ಲ ತೊಗೊಂಡ್ವಿ ಫ್ರೆಂಡ್ಸ್. ಆರತಿ ಮಾಡ್ತಾಯಿದ್ರು ಆ ಕಡೆ. ಇಲ್ಲಿ ನೋಡೋಣ ಬನ್ನಿ ಫ್ರೆಂಡ್ಸ್, ಓಕೆನಾ. ಹಾಡು ಹಾಡ್ತಾರೆ, ನಾನೊಂದು ಸ್ವಲ್ಪ ಧ್ವನಿ ಕೂಡಿಸಿದ್ದೀನಿ, ಕೇಳೋಣ ಬನ್ನಿ. ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ, ಲಕ್ಷ್ಮೀನಾರಾಯಣ, ನಾರಾಯಣ ಸತ್ಯನಾರಾಯಣ. ಮಂಟಪ ಬೆಳಕಾಗಿದೆ, ಹರಿನಾಮದ ಮಂತ್ರವೇ ತುಂಬಿದೆ. ಬೆಳಕಾಗಿದೆ, ಹರಿನಾಮದ ಮಂತ್ರವೇ ತುಂಬಿದೆ. ಸ್ಥಿರವಾಗಿ ನೀನೆಲ್ಲಿರು, ಒಂದಾಗಿ ಉಸಿರಾಗಿರು. ಕಾಪಾಡು ಶ್ರೀ ಸತ್ಯನಾರಾಯಣ, ಶಯನ ಪಾವನ ಚರಣ, ಪಂಕಶಯನ ಪಾವನ ಚರಣ. ನಂಬಿದೆ ನಿನ್ನ, ಕಾಪಾಡು ಶ್ರೀ ಸತ್ಯನಾರಾಯಣ. ಯಾವ ರೀತಿ ಒಂದು ಡೆಕೋರೇಷನ್ ಮಾಡಿದ್ರು, ಹೂವಿನ ಒಂದು ಅಲಂಕಾರವನ್ನು ಮಾಡಿದ್ರು ಅಂತೇಳಿ ನೀವು ನೋಡ್ತಾ ಇದ್ದೀರಾ. ಆಮೇಲೆ ಆ ಗಾರ್ಡನ್ ಆಂಟಿ ಮನೆಯವ್ರದ್ದು ದೇವ್ರ ಮನೆ ಫ್ರೆಂಡ್ಸ್, ಅದನ್ನು ಸಹ ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿದರು. ಈ ರೀತಿ ಇತ್ತು, ಹುಣ್ಣಿಮೆ ದಿನ ಮಾಡಿದರು ಫ್ರೆಂಡ್ಸ್ ಈ ಒಂದು ಪೂಜೆನ. ತುಂಬ ಖುಷಿಯಾಯಿತು. ಆಂಟಿಗೆ, ಅಂಕಲ್ಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಇನ್ನಷ್ಟು ಒಳ್ಳೆ ಆರೋಗ್ಯ, ಆಯಸ್ಸು, ಸಂಪತ್ತನ್ನೆಲ್ಲ ಕೊಟ್ಟು ದೇವ್ರು ಕಾಪಾಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಆಮೇಲೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇಲ್ಲಿ ಫೋಟೋಸ್ ತೆಗೆಸ್ಕೊತಾ ಇದ್ದಾರೆ, ನೋಡ್ತಾ ಇರ್ಬೋದು ನೀವು. ನಾವು ಸಹ ಒಂದು ಫೋಟೋ ತಗೊಂಡ್ವಿ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು. ತುಂಬ ಖುಷಿಯಾಯಿತು. ಊಟದ ಟೈಮ್ ಆಯಿತು ಫ್ರೆಂಡ್ಸ್, ಊಟ ಮಾಡೋಕೆ ಹೋಗೋಣ ನಡ್ರಿ ಅಂತೇಳಿ ಹೇಳಿದರು. ಊಟಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಊಟ ಎಲ್ಲ ತುಂಬ ರುಚಿಯಾಗಿತ್ತು. ಬೇರೆ ಬೇರೆ ಏನೇನೋ ವೆರೈಟೀಸ್ ಮಾಡಿದರು ಫ್ರೆಂಡ್ಸ್. ಎಲ್ಲರೂ ಖುಷಿಯಿಂದ ಊಟವನ್ನು ಮುಗಿಸ್ಕೊಂಡು ದೇವ್ರ ದರ್ಶನವನ್ನು ಪಡ್ಕೊಂಡು ಲಾಸ್ಟಿಗೆ ಒಂದು ಪಾನು, ಬಾಳೆಹಣ್ಣು, ಆಮೇಲೆ ಐಸ್ ಕ್ರೀಮ್ ಇದೆಲ್ಲ ಇಟ್ಟಿದ್ರು ಫ್ರೆಂಡ್ಸ್. ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ನಮ್ಮ ಮನೆಗೆ ನಾವು ಬಂದ್ವಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಅನ್ನಿಸ್ತು, ಖುಷಿ ಆಯಿತು. ಹೋಮ ಮತ್ತು ಪೂಜೆ ಎಲ್ಲ ನೀವು ನೋಡಿದ್ದೀರಾ ಅಂತ ಅಂದ್ಕೊತೀನಿ. ದೇವ್ರ ದರ್ಶನವನ್ನು ಮಾಡಿದ್ದೀರಾ ಅಂತೇಳಿ ಅಂದ್ಕೊತೀನಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್ ಎಲ್ರಿಗೂ.